ಹಾ ಮಾತಾಡಕ್ ಬರ್ಪೂಜಿ ಅರ್ಥ ಆಗತ್ತೆ. ತಾಪಂಡೆ ಮೈಸೂರು ತುಂಬಾ ಖುಷಿ ಆಗ್ತದೆ ಸರ್. ಅಂದ್ರೆ ಪೇಡ್ ಪ್ರೀಮಿಯರ್ಸ್ ಆಗಿರೋದ್ರಿಂದ ಸ್ವಲ್ಪ ಅನ್ಬಯಾಸ್ಡ್ ಒಪಿನಿಯನ್ ಸಿಗತ್ತೆ. ನಮಗ್ ಗೊತ್ತಿಲ್ದಿರೋರು ಏನೋ ಒಂದು ಸಿನಿಮಾ ನೋಡಿದಾಗ ಅವ್ರ ಒಪಿನಿಯನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಬಿಕಾಸ್ ನಮ್ಮ ಗುರುತು ಪರಿಚಯ ಇರೋರು ನಾವೇನ್ ಮಾಡಿದ್ರು ಒಪ್ಕೊಳ್ತಾರೆ. ಬಟ್ ಅದಲ್ದೇ ಇರೋ ಜನ ಬಂದ್ಬಿಟ್ಟು ನಮ್ಮ ಕೆಲ್ಸನ ಒಪ್ಕೊಳ್ಳೋದಿದೆಯಲ್ಲ, ಅದು ಆಕ್ಚುಯಲ್ ವ್ಯಾಲಿಡೇಷನ್ ಸ್ವಲ್ಪ ಜಾಸ್ತಿ ಸಿಗೋದು. ಸೊ ಹಾಗಾಗಿ ಮಂಗಳೂರಲ್ಲಿ ನಡೆದ ಪ್ರೀಮಿಯರ್ ಇರ್ಬೋದು, ಮೈಸೂರಲ್ಲಿ ನಡೆದಿರ್ಬೋದು, ಅಂಡ್ ಇವತ್ತು ಬೆಂಗಳೂರಲ್ಲಿ ನಡೆದಿರ್ಬೋದು, ಎವ್ರಿಬಡೀಸ್ ರಿಯಾಕ್ಷನ್ ನಮ್ಗೆ ತುಂಬಾ ಖುಷಿ ಕೊಡ್ತಾ ಇದೆ. ಅಂಡ್ ನಾವು ಮೊದಲಿಂದ ಹೇಳ್ದಂಗೆ ಇದು ಡೆಫಿನೆಟ್ಲಿ ಒಂದು ಅನ್ಯೂಶುವಲ್ ಲವ್ ಸ್ಟೋರಿ. ಬಟ್ ಆ ಒಂದು ನಾವೇನ್ ಕ್ಲೈಮ್ಯಾಕ್ಸ್ ಬರ್ತೀವಿ ಅದನ್ನೆಲ್ಲ ಒಂದು ಹಿಂಗೂ ಆಗ್ತಾ ಇದೆಯಾ, ಇದು ಹಿಂಗ ಆಯ್ತಾ ಅಂತ ಅನ್ಕೊಂಡ್ ಸಿನಿಮಾ ನೋಡಿ ಅದನ್ನ ಇಷ್ಟ ಪಡ್ತಾ ಇರೋದು ಅಂಡ್ ಅದ್ರ ಬಗ್ಗೆ ಮಾತಾಡ್ತಿರೋದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಎಲ್ಲ ಜನತೆಗೂ ಇದು ಒಂದು ವಿಭಿನ್ನವಾದ ಕತೆ ಕೊಡಕ್ಕೆ ನಾವು ಪ್ರಯತ್ನ ಪಟ್ಟಿದೀವಿ. ಸೊ ನಾಳೆ ನಮ್ಮ ಸಿನಿಮಾ ಅಂದ್ರೆ ಫೆಬ್ರವರಿ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೀವೆಲ್ರೂ ಬಂದ್ ನೋಡಿ, ನಿಮ್ಮೆಲ್ರಿಗೂ ಒಂದು ಎಂಟರ್ಟೈನಿಂಗ್ ಆದ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತೀವಿ. ಅಂಡ್ ಹೊರಗೆ ಹೋಗ್ಬೇಕಾದ್ರೆ ನಿಮ್ಮೆಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಎಮೋಷನಲ್ ಏನೇ ಆಗಿರ್ಬೋದು, ಅದು ಏನೋ ಎಮೋಷನಲ್ ಆಗಿರ್ಬೋದು, ಕೋಪ ಆಗಿರ್ಬೋದು, ಕ್ವೆಶ್ಚನ್ ಮಾರ್ಕ್ ಇರ್ಬೋದು, ಎಲ್ಲವನ್ನು ಒಂದೊಂದೇನೋ ಒಂದು ಎಲಿಮೆಂಟ್ ಇಟ್ಟು ಕಳಿಸ್ತೀವಿ ಅನ್ನೋ ಒಂದು ನಂಬಿಕೆ ನಮ್ಗಿದೆ. ಸೊ ಪ್ಲೀಸ್ ಬನ್ನಿ. ನಿಮ್ಮ ಟೈಮ್ಗೆ ನೀವು ಕೊಡೋ ಹಣಕ್ಕೆ ನಾವು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಕೊಟ್ಟು ಕಳಿಸ್ತೀವಿ ಅನ್ನೋದು ನನ್ನ ಏನೋ ಸಾರಿ, ಅದನ್ನ ನೀವು ಇವಾಗ ಹೇಳಂಗಿಲ್ವಲ್ಲ. ನೀವು ಶೇರ್ ಮಾಡ್ಬಿಡಿ. ಈಗ ಕತೆ ಬಿಟ್ಕೊಟ್ಬಿಟ್ರೆ ಬೇರೆಯವರೆಲ್ಲ ಹೆಂಗ್ ಬಂದ್ ನೋಡ್ತಾರೆ. ಕ್ಯಾರೆಕ್ಟರ್ಗೆ ಪ್ರಿಪರೇಷನ್ ಆಗಿತ್ತು ಮೇಡಮ್. ಅಂದ್ರೆ ನಮ್ಮ ಡೈರೆಕ್ಟರ್ ಅದಕ್ಕೆ ಹೆಲ್ಪ್ ಮಾಡಿದ್ರು ತುಂಬಾ. ಇದು ಆಲ್ರೆಡಿ ಒಂದು ನೈಜ ಘಟನೆ, ಒಂದು 2 ಕಪಲ್ ಆಗಿದ್ದು ಅದನ್ನ ಕತೆ ಎಳೆ ತಗೊಂಡು ಅದಾದ್ಮೇಲೆ ನಮ್ಮದೇ ಆದ ಒಂದು ಫಿಕ್ಷನಲ್ ವರ್ಲ್ಡ್ ನ ಕ್ರಿಯೇಟ್ ಮಾಡ್ಬಿಟ್ಟು ನಾವು ಮಾಡಿರೋದು. ಸೊ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅವ್ರು ಕೂಡ ಇನ್ಪುಟ್ಸ್, ಲ್ಯಾಂಗ್ವೇಜ್ ಆಗಿರ್ಬೋದು, ಡೈಲೆಕ್ಟ್, ನಿಮ್ಮ ಮಂಗಳೂರು ಕಡೆದು ಡೈಲೆಕ್ಟ್ ಆಗಿರ್ಬೋದು, ಸೊ ಅದೆಲ್ಲವನ್ನು ನಾವು ವರ್ಕ್ಶಾಪ್ ಮಾಡ್ಬಿಟ್ಟು ಸಿನಿಮಾ ಶುರು ಮಾಡೋಕ್ಕೂ ಮುಂಚೆ ಒಂದ್ 5 ದಿನ ವರ್ಕ್ಶಾಪ್ ಇತ್ತು ನನ್ಗೆ ಮತ್ತೆ ರಿತ್ವಿಕ್ ಅವ್ರಿಗೆ. ಭಾಷೆ ಇರ್ಬೋದು, ನಾನು ಒಂದಷ್ಟು ಕಡೆ ಇಲ್ಲಿ ಅಲ್ಲಿಗೂ ಹುಡುಗಿರ್ನೆಲ್ಲ, ಕಾಲೇಜ್ ಹೋಗೋ ಹುಡುಗಿರ್ನೆಲ್ಲ ಸ್ವಲ್ಪ ಅಬ್ಸರ್ವೇಷನ್ ಎಲ್ಲ ಮಾಡಿ ಹೇಗಿರ್ತಾರೆ ಅಂತ ಎಲ್ಲ. ಆಮೇಲೆ ಎಷ್ಟೊಂದು ಬಾಡಿ ಲ್ಯಾಂಗ್ವೇಜ್ ನಮ್ಮ ರಿಷಿ ಡೈರೆಕ್ಟರ್ ಹೇಳ್ಕೊಟ್ರು. ಸೊ ಎಲ್ಲಾನು ಒಟ್ಟಿಗೆ ಹೆಲ್ಪ್ ಆಯ್ತು ಪ್ರಿಪರೇಷನ್ ಆಯ್ತು. ನಿಮ್ ಸಿನಿಮಾ ನೋಡಕ್ಕೆ ಬೆಸ್ಟ್ ಫ್ರೆಂಡ್ ಬರ್ತಾರಾ ಈಗ ರಕ್ಷಿತ್ ಶೆಟ್ಟಿ ಅವರು? ರಕ್ಷಿತ್ ಶೆಟ್ಟಿ ಅವರು ಈಗ ನಾನ್ ಮೆಸೇಜ್ ಹಾಕ್ತೀನಿ, ನೋಡೋಣ ಅವ್ರು ಟೈಮ್ ಮಾಡ್ಕೊಂಡು ನೋಡಿದ್ರೆ. ಬಟ್ ಅವ್ರ ಸ್ಕ್ರಿಪ್ಟ್ಸ್ ಅಲ್ಲಿ ಅವ್ರು ಬಿಸಿ ಇರೋದ್ರಿಂದ ಐ ಥಿಂಕ್ ಅವರು ಆರಾಮಾಗಿ ಅವ್ರ ಸಿನಿಮಾ ಮಾಡ್ಲಿ. ನಮ್ ಸಿನಿಮಾ ಯಾವಾಗ ಬೇಕಾದ್ರೂ ನೋಡ್ಬೋದು, ಆರಾಮಾಗಿ ಅವ್ರಿಗೆ ಕಳ್ಸಿಕೊಡ್ಬೋದು. ಬಟ್ ಡೆಫಿನೆಟ್ಲಿ ಹೇಳ್ತೀನಿ, ಹೇಳೋದಂತೂ ಇದೆ. ಏನಿಲ್ಲ, ವೆರಿ ಎಕ್ಸೈಟೆಡ್. ಈಗ ಸಿಕ್ಕಿರೋ ರೆಸ್ಪಾನ್ಸ್ ನೋಡಿ ಸ್ವಲ್ಪ ಹುಮ್ಮಸ್ ಜಾಸ್ತಿ ಇದೆ. ಅದೇ ಎಲ್ಲಾ ಜನತೆ ಅದನ್ನ ಏನೋ ಸಿನಿಮಾ ಬಂದ್ ನೋಡಿದಾಗ ನಮ್ ಖುಷಿ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ಸೊ ಎಲ್ರು ಬನ್ನಿ, ನೀವ್ ಬಂದ್ ನೋಡಿದ್ರೆ ನಿಮ್ಗೂ ಅದೇ ಒಂದು ಎಕ್ಸ್ಪೀರಿಯನ್ಸ್ ನ ನಾವು ನಿಮ್ಗೆ ಕೊಡಕ್ ಸಾಧ್ಯ ಅಂತ ನಾನು ಕೇಳ್ಕೊಳ್ಬೋದು. ಥ್ಯಾಂಕ್ ಯು.